ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿ. ಬೋಲೋ ಚೆನ್ನಾಗಿಲ್ಲ ಅದೇ ಎಲ್ಲ ಇದಕ್ಕಂತೀನಿ. ಇದು ಸ್ಟಿಚ್ ಮಾಡಿಸಿಲ್ಲ ಇನ್ನ. ಸಾರಿ, ಇದು ನಾನು ಇಷ್ಟಪಟ್ಟು ತಗೊಂಡಿರೋದು, ಇನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಎಲ್ಲೋ ಬ್ಲೌಸು ಸ್ಟಿಚ್, ಇದು ಆ ಕಡೆ ಓಪನ್ ಮಾಡು. ಸ್ಟಿಚ್ ಮಾಡಿಸಿಲ್ಲ, ಹಂಗೆ ಪೂಜೆ ಮಾಡಿ. ಸೀರೆ ಇಟ್ಕೊಂಡು ನಮ್ಮಮ್ಮ ನನಗೆ ಹೇಳ್ತದೆ. ಇಲ್ಲೊಂದಿದೆ ಗೈಸ್, ಇದು ನಾನೇ ತೊಗೊಂಡಿದ್ದು. ಇದು ಮತ್ತು ಇದು ಒಟ್ಟಿಗೆ ತೊಗೊಂಡೆ, ಇನ್ನೂ ಹೊಲಿಸಿಲ್ಲ. ಯಾವ ಕಾಲಕ್ಕೆ ಹೊಲಿಸ್ತೀನಿ ಗೊತ್ತಿಲ್ಲ. ಇವತ್ತು ನಾನು ಈ ಡ್ರೆಸ್ ಹಾಕ್ತಿದ್ದೀನಿ. ಸೊ ದಿಸ್ ಇಸ್ ಸೆಕೆಂಡ್ ಟೈಮ್ ಐ ಆಮ್ ವೇರಿಂಗ್ ದಿಸ್. ಸೊ ಇದನ್ನು ಫಸ್ಟ್ ಟೈಮ್ ನಾವು ಲಾಸ್ಟ್ ಇಯರ್ ಮೈಸೂರಿಗೆ ಹೋದಾಗ ವೇರ್ ಮಾಡಿದ್ದೆ. ಸೊ ಓಕೆ ಗೈಸ್, ಈಗ ಮೇಕಪ್ ಟೈಮ್. ಸೊ ಜಾಸ್ತಿ ಏನು ಮಾಡಲ್ಲ, ಲೈಟಾಗಿ ಎವ್ರಿ ಡೇ ಏನು ಮಾಡ್ಕೋತೀನೋ ಅದೇ ಮೇಕಪ್ಪೇ. ಜಸ್ಟ್ ಏನಾದರೂ ಫೌಂಡೇಶನ್ ಆರ್ ಸಮಥಿಂಗ್ ಅಪ್ಲೈ ಮಾಡ್ತೀನಿ ಎಕ್ಸ್ಟ್ರಾ. ಸೊ ಈಗ ಫಸ್ಟ್ ಮಾಯ್ಶ್ಚರೈಸರ್. ಸೊ ಈಗ ಮಾಯ್ಶ್ಚರೈಸರ್ ಆಯಿತು. ನೆಕ್ಸ್ಟ್ ಪ್ರೈಮರ್. ಸೊ ಆ್ಯಕ್ಚುಲಿ ಖಾಲಿ ಆಗಿದೆ, ತೊಗೋಬೇಕು. ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ. ನೆಕ್ಸ್ಟ್ ಫೌಂಡೇಶನ್. ಫೌಂಡೇಶನ್ ಆಯಿತು. ಆ್ಯಂಡ್ ನಾನು ಆ್ಯಕ್ಚುಲಿ ನನ್ನ ಲಿಪ್ಸ್ನ ಹೈಡ್ರೇಟ್ ಮಾಡ್ಕೊಂಡಿರ್ತೇನೆ. ನೆಕ್ಸ್ಟ್ ಸೆಟ್ಟಿಂಗ್ ಪೌಡರ್. ಮಸ್ಕರ ಹಾಕ್ತಾಯಿದ್ದೀನಿ. ಸೊ ಒಂದು ಸೈಡ್ ಆಲ್ರೆಡಿ ಹಾಕಿದ್ದೆ, ಈ ಸೈಡ್ ಹಾಕಬೇಕಿತ್ತು, ಹಾಕಿದ್ದೀನಿ. ಸೊ ದ ಲಾಸ್ಟ್ ಪಾರ್ಟ್ ಇಸ್ ಲಿಪ್ಸ್ಟಿಕ್. ಗೈಸ್ ರೆಡಿ ಆಗಿದ್ದಾಯಿತು. ಬಟ್ ಒಂದು ಡಿಸಪಾಯಿಂಟ್ ಆಗಿರೋ ವಿಚಾರ ಏನು ಅಂದರೆ, ನಮ್ಮಮ್ಮ ಹೇರ್ಗೆ ಸೆರಮ್ ಹಾಕಬೇಕಾದ್ರೆ ನನ್ನ ಡ್ರೆಸ್ ಮೇಲೆ ಸ್ಪ್ಲಿಟ್ ಆಗಿದೆ. ಅದು ಪಂಪ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅದು ನನ್ನ ಕಡೆಗೆ ಇಟ್ಕೊಂಡಿದ್ದು, ನಾನು ಸಡನ್ನಾಗಿ ಎಗುರ್ಬಿಡ್ತು. ಸೊ ಬೇಜಾರಾಗ್ತಿದೆ. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಡೋಣ, ಬೇರೆದು ಹಾಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಲೆಟ್ಸಿ, ಯಾಕೆಂದರೆ ಅದು ವಾಟರಲ್ಲಿ ಒಂದು ಸ್ವಲ್ಪ ರಬ್ ಮಾಡಿದ್ದೀನಿ, ಅದು ಆರ್ತಿದೆ. ಏನು ಫುಲ್ ಎದ್ದು ಕಾಣಿಸಿಲ್ಲ ಅಂದರೆ ಇದೆ ಡ್ರೆಸ್. ಹೊರಲ್ಸ್ ಐ ಆಮ್ ಗೋನಾ ಚೇಂಜ್ ದ ಔಟ್ಫಿಟ್ ಟುಡೇ. ಏನು ಮಾಡೋಕ್ಕಾಗಲ್ಲ ಗೈಸ್, ಇಟ್ಸ್ ಓಕೆ. ಓಕೆ ಗೈಸ್. ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿಲ್ಲ. ನನ್ನ ಲೆಕ್ಚರರ್, ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮ್ಯಾಮ್, ಅವರ ಮಗ ಅದು ನಾಮಕರಣ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ನಾನು ಮತ್ತು ಮಮ್ಮಿ ಕೂಡ ಬರ್ತಿದ್ದಾರೆ. ಸೊ ನೆನ್ನೆ ಹೋಗಿ ಆಫೀಸಿಂದ ಬರ್ತಾ ಹಾಗೆ ಗಿಫ್ಟ್ ತೊಗೊಂಬಂದು ಸೊ ಈಗ ಹೊರಡ್ತಿದ್ದೀವಿ. ನೋಡಿ, ನಮ್ಮ ಮಮ್ಮಿ ಮೇಕಪ್ ನಾನೇ ಮಾಡಿರೋದು. ಒಂದು ಸ್ವಲ್ಪ ಟೈಮ್ ನೆನ್ನೆ ಎಷ್ಟೊತ್ತಲಾಗಿದೆ ಅಷ್ಟು. ಅಂದರೆ ಅಲ್ಲಿ ಆರ್ಚ್ ಕಾಣಿಸ್ತಿದೆಯಲ್ಲ, ದೇವಸ್ಥಾನದ್ದು. ಇಲ್ಲ ಆ್ಯಕ್ಚುಲಿ ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ. ಓಕೆನಾ, ಇಲ್ಲಿಂದ ಹೊರಗಡೆ ಒಂದು 300 or 400 ಮೀಟರ್, ಇನ್ನೂ ಕಮ್ಮಿನೇ. ನಮ್ಮ ಮಮ್ಮಿ ಏನು ಹೇಳಿದ್ರು, ಇವಾಗ ಈ ಸ್ಟಾಪ್ ಇಳಿದ್ರಲ್ಲ, ಇದ್ರ ನೆಕ್ಸ್ಟ್ ಸ್ಟಾಪ್ ನಮ್ಮ ಮನೆ ದೇವ್ರ ದೇವಸ್ಥಾನ ಅಂದರು. ನಾನು ಈಗ ನೋಡ್ತಾ ಇದ್ದೀನಿ, ಅಲ್ಲಿ ಇದನ್ನು ಕಾಣಿಸ್ತಿದೆಯಲ್ಲ, ನಂಗೆ ಬಿಸಿಲು ಗೊತ್ತಾಗ್ತಿಲ್ಲ. ಅದು ಹಿಂಗೆ ಒಳಗಡೆ ಹೋದ್ರೆ ಮಾರ್ಗನಹಳ್ಳಿಗೆ. ಮಮ್ಮಿ ಎಲ್ಲಿ ಜ್ಞಾನ ನಿಂಗೆ? ಜ್ಞಾನ ಎಲ್ಲಿದೆ? ಬಾ ಹೋಗ್ಲಿ, ಅದಿನ್ನೇನು ಕೊಡ್ತೀಯ ಅಲ್ವಾ. ಗೈಸ್, ನಮ್ಮಮ್ಮ ಬ್ಯಾಗ್ ಬಿದ್ದಿರೋದು ಗೊತ್ತಾಗ್ಲಿಲ್ಲ ಆಯ್ತಾ, ಹೋಗ್ತಾವ್ರು ಮುಂದಕ್ಕೆ. ಎಷ್ಟು ಕ್ಯೂಟ್ ಆಗಿದ್ದಾನೆ. ವೆಲ್ಕಮ್.
ಹೇಳು ಎಸ್ ಇವಳು ಆಲ್ರೆಡಿ ನನ್ನ ಫಸ್ಟ್ ಇದು ಕಾಲೇಜ್ ಫಸ್ಟ್ ಯೂಟ್ಯೂಬ್ ವೀಡಿಯೋದಲ್ಲಿದ್ದಾಳೆ. ಈಗ ಗೊತ್ತಾಗ್ತಾನಲ್ಲ ಅವಳಿಗೆ. ನಾನು ಎತ್ಕೊಂಡು ಡ್ಯಾನ್ಸ್ ಮಾಡಿದ್ದೆ, ಅದು ಕ್ಲಿಪ್ ಹಾಕ್ತೀನಿ ಇರೋರಿ ನೋಡ್ಕೊಳ್ಳಿ. ಏನು ತಿಂದ, ಏನು ತಿಂದೆ? ಗೈಸ್ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ ಆ್ಯಕ್ಚುಲಿ, ಪೀಸ್ ಆಗಿದೆ. ಹಾಂ ನೀರು ಹಾಕೋಣ ನೀರಿಗೆ. ಇವಾಗ ಇದರಲ್ಲಿ ನಾನು ಸ್ವೀಟ್ ತಿನ್ನಲ್ಲ, ಇದು ನಮ್ಮ ಮಮ್ಮಿಗೆ. ಬಜ್ಜಿ ತಿನ್ನಲ್ಲ, ಇದು ನಮ್ಮ ಮಮ್ಮಿಗೆ. ಓಕೆ, ಸೊ ಇಷ್ಟಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹೌದಾ, ಚೆನ್ನಾಗಿದೆ ಫುಡ್. ಚೆನ್ನಾಯ್ತಾ? ಯಾ ಒಳಗೆ ನಗಿತಾವನೆ ಸಕಾಗಿದ್ದಾನೆ ಅವನೇನ. ಹಾಯ್, ಎಲ್ಲಿ ಮಮ್ಮಿ? ಎಲ್ಲಿ ಸ್ವಲ್ಪ ಹತ್ರ ಬನ್ನಿ ಮೇಡಮ್. ಈ ಕಡೆ ನೋಡಿ, ನೀವು ಟಕ್ ಅಂತ ಈ ಕಡೆ ನೋಡಿ. ಫ್ಯಾನ್ ಒಂದು ಹಾಕ್ಸ್ಬಿಡ್ಬೇಕಾಯ್ತು. ಈಗ ಹೊರಡ್ತಿದ್ದೀವಿ. 3 ಆಗ್ತಾ ಬಂತು. ಸಿಕ್ಕಾಪಟ್ಟೆ ಚೆಂದಾಯಿತು. ಪಾಪು ಮಾತ್ರ ಸಕ್ಕತ್ತಾಗಿದ್ದಾನೆ. ಸೊ ಇವಾನ್ ಎನ್ ಗೌಡ ಅಂತ, ಸಖತ್ ಕ್ಯೂಟಾಗಿದ್ದಾನೆ. ಇವಾನ್ ಎನ್ ಗೌಡ. ಇವಾಗ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾನೆ, ನೋಡ್ಬೋದು. ಬಟ್ ಅಳ್ತಾರೆ ಪಾಪ, ನಿದ್ದೆ ಇರಲಿಲ್ಲ ಅದಕ್ಕೆ. ಸೊ ಇಲ್ಲಿಂದ ಈಗ ಮನೆಗೆ ಹೊರಡಬೇಕು. ಸೊ ಲೆಟ್ಸ್ ಗೋ, ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಅಂದರೆ ನಮಗೆ ತೊಗೊತಿದ್ದಿದ್ದು ಲೆಕ್ಚರರ್ಸ್ 3-4 ಜನ CSಗೆ ಡಿಪ್ಲೊಮಲ್ಲಿ. ಸೊ ಅವರು ಎಲ್ಲರೂ ಬಂದಿದ್ದರು, ಎಲ್ಲರೂ ಸಿಕ್ಕಿದ್ರು, ಎಲ್ಲರೂ ಮಾತಾಡಿದ್ರು. ಸೊ ಚೆಂದ ಇತ್ತು. ಇವನ್ ಮೈ ಪ್ರಿನ್ಸಿಪಲ್ ಸರ್ ಕೂಡ ಬಂದಿದ್ದರು. ಸೊ ಇದು ಇವತ್ತಿನ ಔಟ್ಫಿಟ್. ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ತೋರಿಸಿರಲಿಲ್ಲ, ಸೊ ಅದಕ್ಕೆ ಹೇಗಿದೆ ಡೂ ಕಮೆಂಟ್. ಸೊ ಅಷ್ಟೇ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಹೆಸರುಬೇಳೆ ಪಾಯಸ ಕುಡಿತಿದ್ದೀನಿ. ಮತ್ತು ಈಗ ನೈಟಿಗೆ ಡಿನ್ನರಿಗೆ 2 ಚಪಾತಿ ಮತ್ತು ಇವತ್ತು ಆ್ಯಕ್ಚುಲಿ ಬೇಬಿಕಾರ್ನ್ ಗ್ರೇವಿ ಅಥವಾ ಫ್ರೈ ಥರ ಮಾಡ್ಕೋತೀನಿ. ಸೊ ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಕದು ಒಂದು ಸ್ವಲ್ಪ ಪ್ಲ್ಯಾನ್ ನೋಟ್ ಡೌನ್ ಮಾಡಬೇಕು. ಅಂದರೆ ನೆಕ್ಸ್ಟ್ ವೀಕ್ ಪೂರ ಏನು ಮಾಡೋದು, ಯಾವ ಟೈಮಿಗೆ ವರ್ಕೌಟ್ದಾಗಿರಲಿ ಏನು ಪ್ರತಿಯೊಂದೂ ಅದನ್ನು ಮಾಡಿ. ಆ್ಯಂಡ್ ಒಂದು ಸ್ವಲ್ಪ ಯಾವುದೋ ಒಂದು ವಿಡಿಯೋ ಎಡಿಟ್ ಮಾಡಬೇಕು. ಅದು ಎಡಿಟ್ ಮಾಡಿ ಬೇಬಿಕಾರ್ನ್ ಮಸಾಲ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಇಲ್ಲಿ ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ಆ್ಯಂಡ್ ಇಲ್ಲಿ ಎಲ್ಲ ಮಸಾಲಾಸ್ 1 ಟೇಬಲ್ ಸ್ಪೂನ್ ಇದೆ. ಚಿಲ್ಲಿ ಪೌಡರ್, ಜೀರಾ, ಅರಿಶಿಣ, ಸಾಲ್ಟ್ ಇದು, ಆ್ಯಂಡ್ ಇದು ಧನಿಯಾ ಪೌಡರ್. ಆ್ಯಂಡ್ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಆ್ಯಂಡ್ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆ್ಯಂಡ್ ಇದು ಬೇಬಿಕಾರ್ನ್. ಇದನ್ನು ಬಿಸಿನೀರಲ್ಲಿ ಒಂದು 5 to 10 ಮಿನಿಟ್ಸ್ 5 ಮಿನಿಟ್ಸ್ ಕುದಿಸಿದ್ದೀನಿ ಸಾಲ್ಟ್ ಆ್ಯಂಡ್ ಅರಿಶಿನ ಹಾಕಿ. ಆ್ಯಂಡ್ ಇಲ್ಲಿ ಟೊಮ್ಯಾಟೊ ಪ್ಯೂರಿ ಇದೆ. ಸೊ ಇದು ಹಸಿದು ಟೊಮ್ಯಾಟೊನ ನಾನೇನು ಫ್ರೈ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ಸೊ ಆ್ಯಂಡ್ ನಾನು ಇವಾಗ ಬಟರ್ ಯೂಸ್ ಮಾಡ್ತಾಯಿದ್ದೀನಿ, ನಾನು ಆಯಿಲ್ ಯೂಸ್ ಮಾಡಲ್ಲ. ಸೊ ಯಾ ಲೆಟ್ಸ್ ಸಿ ಹೇಗೆ ಮಾಡೋದು. ಪ್ಯಾನ್ ಬಿಸಿ ಇಟ್ಟಿದ್ದೀನಿ. ಸೊ ಇದು ಕಾದಿದೆ. ಸೊ ಇವಾಗ ನಾನು ಬಟರ್ ಹಾಕ್ತಿದ್ದೀನಿ. ಬಟರ್ ಮೆಲ್ಟ್ ಆದಮೇಲೆ ಸೊ ನಾನು ಏನೇನಿತ್ತು ಅಲ್ಲ, ಚಕ್ಕೆ, ಲವಂಗ, ಜೀರಾ, ಸೋಂಪು, ಸೊ ಇದೆಲ್ಲ ಹಾಕ್ತೀನಿ. ಇದು ಹಾಕಿ ಫ್ರೈ ಮಾಡ್ಕೊತೀನಿ ಅಷ್ಟೇ. ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆನಿಯನ್, ಸೊ ಇದನ್ನು ಹಾಕ್ತೀನಿ. ಬ್ರೌನ್ ಕಲರ್ ಆದಮೇಲೆ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀವಿ. ಇದಕ್ಕೆ ಸೊ ಟೊಮ್ಯಾಟೊ ಪ್ಯೂರಿ ಹಾಕ್ತಿದ್ದೀನಿ. ಇವಾಗ ಇದು ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು.
ಈಗ ನೀವು ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇವತ್ತು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಿಲ್ಲ. ಸೊ ಈಗ ನಾನು ಇದೆಲ್ಲ ಮಸಾಲಾಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಾಕಿ ಇದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಆ್ಯಂಡ್ ಆಲ್ಸೋ ಧನಿಯಾ ಪೌಡರ್ದೆಲ್ಲ ಸ್ಮೆಲ್ ಹೋಗಬೇಕು. ನಾನಿವಾಗ ಬೇಬಿ ಕಾರ್ನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೋಯಾ ಬೇಬಿ ಕಾರ್ನ್ ಆ್ಯಡ್ ಮಾಡಿ ಚೆನ್ನಾಗಿ ಅದು ಬೇಬಿ ಕಾರ್ನ್ಗೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ವಾಟರ್ ಆ್ಯಡ್ ಮಾಡಿ 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಡ್ತೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಆಗಿದೆ ಇವಾಗ. ಸೊ ಇದಕ್ಕೆ ನಾನೀಗ ಕಸೂರಿ ಮೇಥಿ, coriander leaves, ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಆ್ಯಂಡ್ ಬೇಕಾದರೆ ನೀವು ಇದಕ್ಕೆ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ತಿನ್ನಲ್ಲ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ತಿಲ್ಲ. ಸೊ ಇಷ್ಟೇ. ಸೊ ಇದನ್ನು ನಾವು ಚಪಾತಿ ಆರ್ ಪೂರಿ ಜೊತೆ ನೀವು ತಿನ್ಬೋದು. ಅಡುಗೆ ಮಾಡೋದು ಕಷ್ಟ ಅಲ್ಲ, ಅಡುಗೆ ಮಾಡಿದ್ಮೇಲೆ ಪಾತ್ರೆ ತೊಳಿಬೇಕಲ್ಲ, ಅದೇ ಕಷ್ಟ. ಹೌದು. ಆ್ಯಂಡ್ ಈಗ ನಮ್ಮ ಅಜ್ಜಿ ನನಗೆ ಚಪಾತಿ ಮಾಡ್ಕೊಡ್ತಿದ್ದಾರೆ. ಈಸ್ ಮೈ ಮೋಟಿ ಇನ್ನೊಂದು ಮೋಟಿ ಇದು. ಸೊ ನೋಡಿ ನನಗೋಸ್ಕರ ಚಪಾತಿ ಮಾಡ್ತಿದ್ದಾರೆ. ನಿಜ ತುಂಬ ಚೆನ್ನಾಗಿದೆ. ಸೊ ತಿನ್ಬಿಟ್ಟು ಸಿಗ್ತೀನಿ. ಗಾಯ್ಸ್, ಸೊ ಇದು ದ ನೆಕ್ಸ್ಟ್ ಡೇ. ನಿನ್ನೆ ನೈಟ್ ವಿಡಿಯೋ ಎಂಡ್ ಮಾಡ್ಲಿಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗೋಯ್ತು. ಸೊ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬಿಟ್ಟೆ. ಆಲ್ಸೋ ಈಗ ಹೊರಗಡೆ ಹೋಗ್ಬೇಕು, ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಆ್ಯಂಡ್ ನೈಟ್ ನಾನು ಬೇಬಿ ಕಾರ್ನ್ ಮಸಾಲ ರೆಸಿಪಿ ಏನು ಮಾಡಿದೆ, ಸೀರಿಯಸ್ಲಿ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇದು ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೀರಿಯಸ್ಲಿ ತುಂಬ ಚೆನ್ನಾಗಿ. ಲುಕ್ ಆಟ್ ಮೈ ಬ್ರೇಕ್ಫಾಸ್ಟ್. ಸೊ ನೋಡೋಕ್ಕೆ ಚೆಂದ ಇದೆ ಆ್ಯಂಡ್ ಆಲ್ಸೋ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಹ್ಯಾಡ್ ಫ್ರೂಟ್ಸ್. ಸೊ ಇವತ್ತು ಫ್ರೂಟ್ಸ್ ಇರಲಿಲ್ಲ, ಸೊ ಜಸ್ಟ್ ಓನ್ಲಿ ಬನಾನಾ ಆ್ಯಂಡ್ ಡ್ರೈ ಫ್ರೂಟ್ಸ್. ಚೆನ್ನಾಗಿದೆ. ಗೈಸ್, ಈಗ ಟೈಮ್ ಬಂದು 6:30 ಆಯಿತು. ಮಾರ್ನಿಂಗ್ 9:30 ಹೋಗಿದ್ದು, 4ಗೆ ಮನೆಗೆ ಬಂದೆ. ಆ್ಯಂಡ್ ವಿ ವೆಂಟ್ ಔಟ್ಸೈಡ್ ಆ್ಯಂಡ್ ಹ್ಯಾಡ್ ಸಮ್ ಗುಡ್ ಫುಡ್. ಊಟ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್. ಸಿ ಯು ಗೈಸ್ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಸಿ ಯು. ಟಾಟಾ. ಬಾಯ್ ಬಾಯ್.